ನಮಸ್ತೆ ಎಲ್ಲರಿಗೂ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಗರುಕುಂ ಅಥವಾ ಗೋಮಾಳ ಅರ್ಜಿ ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ತಿಳ್ಕೊಬೇಕು ಅಂತ, ಅದು ಯಾವ ಸ್ಟೇಜಲ್ಲಿದೆ ಅಂತ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡೋಕೆ ಬಂದಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವೆಬ್ಸೈಟ್ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಾಣ್ತಿರೋ ಪೇಜ್ ಓಪನ್ ಆಗುತ್ತೆ. ಫಾರ್ಮ್ 125 ಪ್ರೋಗ್ರೆಸ್ ರಿಪೋರ್ಟ್ ಅಂತ. ಅದರಲ್ಲಿ 2 ಆಪ್ಷನ್ ಇದೆ, ರಿಪೋರ್ಟ್ ಮತ್ತು ಸ್ಟೇಟಸ್ ಅಂತ. ನೀವು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸರ್ವೆ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಬೈ ಅಲ್ಲಿ. ಅಲ್ಲಿ ನೀವು ಜಿಲ್ಲೆ, ತಾಲೂಕು, ಹೋಬಳಿ, ವಿಲೇಜ್ ಏನಿದೆ ನಿಮ್ಮ ಊರ್ದು ಅದು ನೀವು ಕೊಡಿ. ಸರ್ವೆ ನಂಬರ್ ಅಂದರೆ ಗೋಮಳ್ಳ ಸರ್ವೆ ನಂಬರ್ ಅಲ್ಲಿ ಮೆನ್ಷನ್ ಮಾಡಿದ್ಮೇಲೆ ನಿಮಗೆ ಇಸ ಎಲ್ಲ ಕೇಳುತ್ತೆ. ಇಸ ಏನು ಇರೋದಿಲ್ಲ ಆ್ಯಕ್ಚುಲ್ ಆಗಿ, ಯಾಕೆಂದರೆ ಅದು ಓವರ್ ಆಲ್ ಸಿಂಗಲ್ ನಂಬರ್ ಆಗಿರುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ಗೆಟ್ ಸ್ಟೇಟಸ್ ಅನ್ನೋದು ಕೊಡಿ. ಆವಾಗ ನಿಮಗೆ ಕೆಳಗಡೆ ಫುಲ್ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಆ ಸರ್ವೆ ನಂಬರ್ ಯಾವ ಸ್ಟೇಜಲ್ಲಿದೆ, ಯಾರ ಹತ್ರ ಇದೆ, ತಹಸೀಲ್ದಾರ್ ಹತ್ರ ಇದೆಯಾ ಇಲ್ಲ DC ಹತ್ರ ಇದೆಯಾ ಅನ್ನೋದು ಗೊತ್ತಾಗುತ್ತೆ, ಯಾವ ಸ್ಟೇಜಲ್ಲಿ ಇದೆ ಅಂತ. ಅದ್ರ ಮೇಲೆ ನೀವು ಮತ್ತೆ ಫಾಲೋ ಅಪ್ ಮಾಡ್ಕೊಬೋದು. ಇದೇ ಥರ ಹೆಚ್ಚಿನ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.